ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಹೋಗಿದ್ರು, ಉದ್ಯೋಗ ಭರವಸೆಯನ್ನು ಕೊಟ್ಟರು, ಆಕ್ಸಿಜನ್ ತಂಕಿದ್ದವ್ರಿಗೆ ಹಿಡಿದ್ರು, ಅವತ್ತಿನ ಬಿಜೆಪಿ ಸರ್ಕಾರ ಹಿಡ್ಕೊಂಡು ಜಗ್ಗಿದ್ರು, ತಲೆ ಮೇಲೆ ಜಜ್ಜಿದ್ರು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ನಾವು ಫಾದರ್ ವಾಸ್ ದೇರ್, he used to give pencil pen, due to this oxygen that he lost his life and no one is there even to provide food to them. ಅವರು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಬಂದಿರೋದು ನಿಮ್ಮ ಮಾತನ್ನ ಕೇಳಲಿಕ್ಕೆ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಅವರು ಏನು ದೇಶವೇ ಅಳು ಬರುವ ರೀತಿ ಮಾತಾಡಿದ್ರು, ಡ್ರಾಮಾ ಮುಗಿಸಿದ್ರು, ಮನೆಗೆ ಹೋದ್ರು. ಕೆಲಸ ಆಯ್ತಾ? ಅದನ್ನ ಕಾಂಗ್ರೆಸ್ ಅವತ್ತು ಎಷ್ಟು ಬಳಸ್ಕೊಂಡಿದ್ರಿ? ಈಗ ನಿಮಗೆಲ್ಲ ಏನಿದೆ ಅಂತ ಕೇಳಬೇಕು ನಾವು. ಹಂಗಾರೆ ನಮ್ಮ ಸರ್ಕಾರ ಬಂದ್ಮೇಲೆ ಮೊದಲ ಆದ್ಯತೆ ಏನು ಹೇಳ್ಬೇಕು ಈಗ? ಅದನ್ನ ಅವತ್ತು ಮರ್ಡರ್ ಅಂತ ಕರೆದಿದ್ವಿ ನಾವು. ಹೌದೌದು, ಅದು ಮರ್ಡರ್ 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 ಅಂತ ಎಕೋ ಸಿಸ್ಟಮ್ ಅಲ್ಲಿ ಕೂಗಿದ್ರಿ. ಈಗ ನಾಚಿಕೆ ಇಲ್ವಾ ನಿಮಗೆ? ಸಂಬಡಿ ಲೆಟ್ ರಾಜೀವ್ ಗಾಂಧಿ ಈಗ ಮೊನ್ನೆ ಯಾವುದೋ ನೆಲಮಂಗಲಕ್ಕೆ ಏನಕ್ಕೆ ಬಂದಿದ್ದಾಗ ನಡ್ಡಾ ಅವ್ರು ಏನು ಹೇಳ್ತಾರೆ, ಅವ್ರ ಸಂಸ್ಕೃತಿ ಏನು ಹೇಳುತ್ತೆ ಅಂತ. ರಾಹುಲ್ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ಸಂಸ್ಕೃತಿ ಏನು ಹೇಳುತ್ತೆ? ಯಾರ್ದೋ ಸತ್ತವ್ರ ಮನೆಗೆ ಹೋಗ್ಬಿಟ್ಟು ಬಂದು ಹೊರಗಡೆ ವೀರಾವೇಶದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಪರಾರಿಯಾದವರು ನಿಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂತ ಯಾರಾದ್ರೂ ಕೇಳಬೇಕು. ಜಾರಿಗೆ ತರಲಿಕ್ಕೆ ಸಾಧ್ಯವಿಲ್ಲದ ಇದನ್ನು ಕೊಟ್ಟು ಮಾತು ಕೊಟ್ಬಿಟ್ಟು ಬಂದು ಈಗ ಡ್ರಾಮಾ ಆಡ್ತಾ ಇದ್ದೀರಾ ಹಂಗಾರೆ ನೀವು ಸರ್ಕಾರದವರು.